ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ರಾಜ್ಯದ ಎಲ್ಲ ಚುನಾವಣೆಯನ್ನು ಒಟ್ಟಿಗೆ ಅವರು ಎದುರಿಸ್ತಿದ್ದಾರೆ. ಆದರೆ ಗ್ರಾಮಗಳ ಮಟ್ಟಕ್ಕೆ ಹೋದಾಗ ಪುರಸಭೆ ಅಧ್ಯಕ್ಷಗಾದಿಗೆ ಅದೇ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಗಲಾಟೆ ಆಗಿದೆ. ಎಲ್ಲಿವರೆಗೆ ಅಂತಂದ್ರೆ ಹೊಯ್ಕೈ ಆಗಿದೆ. ಹೊಡೆದಾಡ್ಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು. ಪೊಲೀಸರು ಎದುರು ಇರಬೇಕಾದ್ರೇನೆ ಜೇವರ್ಗಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಇಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ಡ್ರಾಮಾ ಆಗಿದ್ದು ಕೊನೆಗೂ ಜೆಡಿಎಸ್ನ ಅಭ್ಯರ್ಥಿಗಳ ಮೇಲುಗೈ ಸಾಧಿಸಿಬಿಟ್ರು. ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅವರೇ ಆಯ್ಕೆ ಆಗ್ತಾರೆ. ಅಧ್ಯಕ್ಷರಾಗಿ ಜೆಡಿಎಸ್ನ ಗುರುಲಿಂಗಪ್ಪ ಗೌಡ ಮಾಲಿ ಪಾಟೀಲ್, ಉಪಾಧ್ಯಕ್ಷರಾಗಿ ಗಂಗೂಬಾಯಿ ಸತ್ಕಾರ್. ಬಿಜೆಪಿ ಕೆಲ ಸದಸ್ಯರು ಜೆಡಿಎಸ್ಗೆ ಬೆಂಬಲ ಕೊಟ್ಬಿಟ್ರು. ಗಲಾಟೆ ಹೇಗಾಗಿತ್ತು ನೋಡಿ. ಪೊಲೀಸರಿದ್ದಾರೆ, ಪೊಲೀಸರ ಸಮ್ಮುಖದಲ್ಲಿ ಈ ರೀತಿ ಬಿಜೆಪಿಯವರು ಜೆಡಿಎಸ್ ಅವರು ಹೊಡೆದಾಡ್ಕೊಂಡಿದ್ದಾರೆ. ಸಾಕಷ್ಟು ಪೈಪೋಟಿ ಇತ್ಯಾದಿ ಎಲ್ಲ ಇದೆ. ಚುನಾವಣೆ ಅಂತಂದ್ರೆ ಹಾಗೆ ಆಗ್ತದೆ. ಆದರೆ ನಮಗೆ 100% ಖಾತ್ರಿ ಇತ್ತು, ನಾವು ಮೆಜಾರಿಟಿ ನಮ್ಮಲ್ಲಿ ಇಟ್ಕೊಂಡು ನಾವು ಆ ಚುನಾವಣೆ ಫೇಸ್ ಮಾಡಲಿಕ್ಕೆ ನಮ್ಮೆಲ್ಲ ಸದಸ್ಯರು, ನಮ್ಮ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿಯವರು, ಮತ್ತಿಮೂಡೋರು, ನಾನು ಆ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ. ಆದರೆ ದುರ್ದೈವದ ಸಂಗತಿ ಏನಂತಂದರೆ ಸಂಬಂಧ ಇರಲಾರ್ದವರು ಪತ್ರ ಕೊಡ್ತಾರೆ. ಪತ್ರ ಕೊಟ್ಟು ಅಂದ್ರೇನು ನಮ್ಮ ಮೇಲೆ ಇವ್ರು ಕಿಡ್ನ್ಯಾಪ್ ಮಾಡ್ಲಿಕ್ಕಂತ ಈ ಥರ ಸುಳ್ಳು ಪತ್ರ ಕೊಟ್ಟು ಯಾರು ಅವ್ರು ಕೊಡೋರು? ಅವ್ರ ಮಗ ಕೊಟ್ರ, ಅವ್ರ ತಂದೆ ಕೊಟ್ರ, ಅವ್ರ ಮನೆಯವ್ರು ಕೊಟ್ರ? ಸಂಬಂಧ ಇಲ್ಲ, ಸುಡ್ತಾರಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ರ ಅಂತ ಹೇಳಿ ಇವ್ರಿಗೆ ತೊಗೊಂಡು ಹೋಗಿ ಇವ್ರಿಗೆ ವೋಟಿಂಗ್ ತಪ್ಪಿಸ್ತಾರಲ್ಲ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವ್ರು ಇವತ್ತು ದೇ ಹ್ಯಾವ್ ಕಿಲ್ಡ್ ದ ಡೆಮೋಕ್ರಸಿ. ಯಾರು? ಅನಿಲ್ ಸ್ವಾಮಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್ ಸ್ವಾಮಿ, ಏನಿದು ಗಲಾಟೆ? ಯಾಕೆ ಈ ಗಲಾಟೆ ಆಗೋ ಸಂಭವ ಎದುರಾಯಿತು? ಆಮೇಲೆ ಏನೇನಾಯಿತು ಅನಿಲ್? ಪ್ರಣಾತ್, ನಿನ್ನೆ ಕಲಬುರಗಿ ಜಿಲ್ಲೆ ಜೇವರ್ಗಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಏನೊಂದು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ದೊಡ್ಡ ಮಟ್ಟದ ಗಲಾಟೆಯಾಗಿ ಪರಸ್ಪರ ಕೈ ಮಿಲಾಚಿಕೊಂಡಿದೆ ಅಂತ ಹೇಳ್ಬೋದು. 23 ಜನ ಸದಸ್ಯ ಬಲದ ಪುರಸಭೆಯಲ್ಲಿ 17 ಜನ ಬಿಜೆಪಿ ಸದಸ್ಯರು ಹಾಗೂ 3 ಜನ ಜೆಡಿಎಸ್ ಹಾಗೂ 3 ಜನ ಕಾಂಗ್ರೆಸ್ ಗೆದ್ದಿತ್ತು. ಈ ಸಂದರ್ಭದಲ್ಲಿ ಅಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ವೇಳೆಯಲ್ಲಿ 7 ಜನ ಬಿಜೆಪಿ ಏನೊಂದು ಪುರಸಭೆ ಸದಸ್ಯರು ಜೆಡಿಎಸ್ಗೆ ಬೆಂಬಲ ಕೊಡ್ತಾರೆ. ಇದರ ಜೊತೆಗೆ ಏನೊಂದು ಬಿಜೆಪಿ ಕೂಡ ಕಾಂಗ್ರೆಸ್ನ 2 ಸದಸ್ಯರನ್ನ ತನ್ನತ್ತ ಸೆಳೆದುಕೊಂಡು ಅಧಿಕಾರ ಹಿಡಿಯಲು ಹೋಗುತ್ತದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ 2 ಏನೊಂದು ಪುರಸಭೆ ಸದಸ್ಯರನ್ನ ಜೇವರ್ಗಿ ಠಾಣೆ ಪೊಲೀಸರು ಹಾಗೂ ಏನೊಂದು ಅಡಿಷನಲ್ SP ಆದಂತಹ ಮಹೇಶ್ ಮೇಘಣ್ಣನವರು ಹೈಜಾಕ್ ಮಾಡ್ತಾರೆ. ತಮ್ಮ ಪೊಲೀಸ್ ವಾಹನದಲ್ಲಿ ಏನೊಂದು 2 ಕಾಂಗ್ರೆಸ್ ಸದಸ್ಯರನ್ನ ಕೂಡಿಸಿಕೊಂಡು ಹೈಜಾಕ್ ಮಾಡಿದ್ದಾರೆ ಎಂದು ಬಿಜೆಪಿ ಸದಸ್ಯರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಕೊನೆಗೂ ಕೂಡ ಏನೊಂದು ಬಿಜೆಪಿ ಸದಸ್ಯರ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಏರಿತು. ಇದರಿಂದ ಕೆರಳಿದ ಬಿಜೆಪಿ ಸದಸ್ಯರು ಜೆಡಿಎಸ್ ಕಾರ್ಯಕರ್ತರ ಜೊತೆ ಹೊಡೆದಾಟ ನಡೆಸಿಕೊಂಡಿದ್ದಾರೆ. ಹೀಗಾಗಿ ಏನೊಂದು ಬಿಜೆಪಿ ಕೂಡ ಏನೊಂದು ಪೊಲೀಸರು ಕಾಂಗ್ರೆಸ್ನ ಚುನಾವಣಾ ಏಜೆಂಟ್ ಆಗಿ ವರ್ತನೆ ಮಾಡ್ತಿದ್ದಾರೆ, ಅವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪರವಾಗಿ ಮತ ಹಾಕಲು ಬಂದ ಕಾಂಗ್ರೆಸ್ನ 2 ಸದಸ್ಯರನ್ನ ಪೊಲೀಸರು ಬೇಕು ಅಂತಲೇ ನಮ್ಮ ಅಧಿಕಾರ ಅಂದ್ರೆ ಬಿಜೆಪಿಗೆ ಅಧಿಕಾರ ತಪ್ಪಿಸಲು ಕಾಂಗ್ರೆಸ್ನ 2 ಸದಸ್ಯರನ್ನ ಹೈಜಾಕ್ ಮಾಡಿದರೆಂದು ಆರೋಪಿಸಿ ಬಿಜೆಪಿ ಮುಖಂಡರು ಕೂಡ ನಿನ್ನೆ ತಡರಾತ್ರಿವರೆಗೆ ಕಲಬುರಗಿ SP ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಪ್ರಣಂತ್. ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ.